ಬೆಳಪು ಟೈಮ್ಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಚಾರ ಏನಂದ್ರೆ, ಒಂದು ಸಿನಿಮಾ ಅಥವಾ ಯಾವುದಾದ್ರೂ ಒಂದು ಮನೋರಂಜನಾತ್ಮಕ ಕ್ಷೇತ್ರ, ಇಂತಹ ವಿಷಯಗಳಲ್ಲಾಗಿದೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರುವುದು. ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇದೆ ನೀವು ಕೂಡ ಸ್ವಲ್ಪ ತಿಳಿಯಿರಿ, ಅಥವಾ ನನ್ನಿಂದ ಏನಾದರೂ ತಪ್ಪಿದ್ರೆ ಅಭಿಪ್ರಾಯ ಮೂಲಕ ನನಗೆ ತಿಳಿಸಿ ಅಂತ ಹೇಳುತ್ತಾ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗಷ್ಟೇ ನಮ್ಮ ಟಾಕ್ಸಸ್ ಅಂತ ಒಂದು ಚಿತ್ರ, ಯಶ್ ಅಭಿನಯದ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು. ಎಲ್ಲರೂ ಕೂಡ ನೋಡಿದ್ದಾರೆ ಬಹುತೇಕ. ನೋಡಿದವರು ನೋಡಿ ಅಂತ ನಾನು ಹೇಳೋದಿಲ್ಲ, ಹೆಚ್ಚಿನ ಅಂಶ ನೋಡುವುದು ಕೂಡ ಅದು ಏನು ಪ್ರಯೋಜನ ಇಲ್ಲ ಅಂತ ಕಾಣ್ತದೆ. ಆದರೂ ಕೂಡ ಆ ಟ್ರೈಲರ್ ರಿಲೀಸ್ ಆದ ಒಂದು 60 ನಿಮಿಷದ ಒಳಗೆ ಮಿಲಿಯನ್ ಕಟ್ಲೆ ವ್ಯೂಸ್ ಪಡೆದುಕೊಂಡಿದೆ. ಅದೇ ಒಂದು ವಿಶೇಷ ಆಗಿದೆ. ಅಂತಹದ್ದೇನಿದೆ ಈ ಟ್ರೈಲರ್ನಲ್ಲಿ ಅಂತ ನೋಡ್ತಾ ಹೋದ್ರೆ ಅಲ್ಲಿರುವ ವಿಷಯವೇ ಬೇರೆ. ಹೇಳಿಕೊಳ್ಳುವಂಥದ್ದು ಏನೂ ಇಲ್ಲ. ಒಂದೆರಡು ಹಸಿಬಿಸಿ ದೃಶ್ಯಗಳು, ಅದು ಬಿಟ್ಟರೆ ನಮ್ಮ ಸೇಮ್ ಪಬ್ಜಿ ಗೇಮ್ನ ಸ್ಟೈಲ್ನಲ್ಲಿ ಕೆಲವೊಂದು ಫೈಟಿಂಗ್ಸ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ KGF ಅಲ್ಲಿ ನೋಡಿರುವಂಥದ್ದೇ. ಗನ್ ಹಿಡಿದು ಶೂಟ್ ಮಾಡುವುದು, ಒಂದು ಶೂಟ್ ಮಾಡಿದರೆ ಸಾಕು 10 ಕಡೆ ಬ್ಲಾಸ್ಟ್ ಆಗುವುದು, ಇಂತಹ ಹಲವಾರು ಸೀನ್ಗಳಿವೆ. ಇಂತಹದೆಲ್ಲ ಇದೆ ಟ್ರೈಲರ್ನಲ್ಲಿ. ಯಶ್ ಕ್ರೇಜ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕರ್ನಾಟಕ ಆಗಲಿ ಅಥವಾ ಭಾರತ ಆಗಲಿ, ಇಡೀ ವರ್ಲ್ಡಲ್ಲಿ ಈಗ ಒಂದು ಅತ್ಯಂತ ಒಂದು ಪ್ರಸಿದ್ಧಿಯಲ್ಲಿರುವ ನಟ ಯಶ್, ಎಲ್ರಿಗೂ ಗೊತ್ತಿರುವಂಥದ್ದೇ. ಪ್ರತ್ಯೇಕವಾಗಿ ಈ ಸಿನಿಮಾಭಿಮಾನಿಗಳು, ಅಂದರೆ ನಾನು ಸಿನಿಮಾಭಿಮಾನಿ ಅಂತ ಹೇಳಲ್ಲ, ಯಾಕೆಂದರೆ ನಾನು ಸಿನಿಮಾ ನೋಡುವುದು ಕಮ್ಮಿ. ಆದರೆ ಇತ್ತೀಚೆಗೆ ಬರುವ ಈ ಸಿನಿಮಾದ ಟ್ರೈಲರ್ಗಳು, ಅದೀಗ ಕೆಲವರು ಸಭ್ಯಸ್ಥರಿರ್ತಾರೆ. ನಾವೇನು ಸಭ್ಯಸ್ಥರು ಅಂತ ಹೇಳಿಕೊಳ್ಳಲು ಹೋಗುವುದಿಲ್ಲ, ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ತುಂಬಾ ದೂರ ಇಟ್ಟಿರ್ತಾರೆ, ಬೇಡ ಅಂತ. ಅಂತಹ ವಿಷಯಗಳು ಯೂಟ್ಯೂಬ್ ಆಗಲಿ ಅಥವಾ ಇತರ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡುವಾಗ ಅಲ್ಲಿ ಎದ್ದು ಕಾಣ್ತದೆ. ಯಾಕೆಂದರೆ ಈ ಟ್ರೈಲರ್ ಆಗಿರಬಹುದು ಅಥವಾ ಯಶ್ KGF ಇರಲಿ, ಈ ನಮ್ಮ ಟಾಕ್ಸಸ್ ಅಂತ ಒಂದು ಸಿನಿಮಾ ಮಾರ್ಚಲ್ಲಿ ರಿಲೀಸ್ ಅಂತೆ. ಇದರದೊಂದು ಟ್ರೈಲರ್ ಯಶ್ನ ಬರ್ತ್ಡೇ ನಿಮಿತ್ತ ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿರುವುದು ಬಹುತೇಕ. ಯಶ್ ಅಂದರೆ ಎಲ್ರಿಗೂ ಕೂಡ ಗೊತ್ತುಂಟು. ಹೆಚ್ಚಿನ ಅಂಶ ಇಡೀ ಭಾರತದಲ್ಲಿಯೇ ಯಶ್ನ ಒಂದು ಮುಖಚರ್ಯೆಯ ಪರಿಚಯ ಇಲ್ಲದವರು ಬಹಳ ಕಡಿಮೆ ಅಂತ ಹೇಳಬಹುದು. ಆದರೆ ನನ್ನ ವಿಷಯ ಅದಲ್ಲ. ಅಂದರೆ ಇಂತಹ ಸಿನಿಮಾಗಳು ಅಥವಾ ಇಂತಹ ಟ್ರೈಲರ್ಗಳು ಯಾಕಾಗಿ ಈಗ ಇತ್ತೀಚೆಗೆ ಅತ್ಯಂತ ಹೆಚ್ಚಾಗಿ ಬರ್ತಾ ಇದೆ? ಇದಕ್ಕೆ ಕಾರಣ ಏನು? ಯುವಜನತೆ ಏನಾಗ್ತಾ ಇದೆ? ಅಥವಾ ಯುವಜನತೆ ಇಂತಹದನ್ನೇ ವೀಕ್ಷಣೆ ಮಾಡ್ತಾ ಇದೆಯಾ? ಅಥವಾ ಯುವಕರಿಗೆ ಆಗಲಿ ಅಥವಾ ನಮ್ಮ ಟೋಟಲ್ ಆಗಿ ಜನರಿಗೆ ಬೇರೆ ಯಾವುದೇ ಆಪ್ಷನ್ನೇ ಇಲ್ವಾ? ಇರುವುದು ಈ ವಿಚಾರ ಇಲ್ಲಿರುವುದು ಹೀಗೆ. ಜನರಿಗೆ ಬೇರೆ ಆಯ್ಕೆಯೇ ಇಲ್ಲ, ಇಂತಹದೇ ಆಯ್ಕೆ, ಇದನ್ನೇ ನೀವು ನೋಡಿ, ಇಂತಹದಾಗಿದೆ ಈಗ ನಮ್ಮ ನಡುವೆ ಇರುವುದು. ಇದಕ್ಕೆ ಈಗ ಕಾಣುವ ಎಲ್ಲ ಸಿನಿಮಾಗಳ ಟ್ರೈಲರ್ಗಳು ಕೂಡ ನೋಡಿ, ಒಂಥರ ಡಾರ್ಕ್ ಮೋಷನಲ್ಲಿ ಫೈಟಿಂಗ್ಗೆ ಹೊಡೆಯುವುದು, ಬಡಿಯುವುದು, ಕಡಿಯುವುದು, ಶೂಟ್ ಮಾಡುವುದು, ಇದೇ ಇರುವುದು ಸಿನಿಮಾಗಳಲ್ಲಿ. ಈ ಸಿನಿಮಾ ಎಂಬ ಈ ಮನೋರಂಜನಾತ್ಮಕ ಕ್ಷೇತ್ರ, ಒಂಥರ ಮನೋರಂಜನೆ, ಎಲ್ಲರಿಗೂ ಮನೋರಂಜನೆ ನೀಡುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅಂದಿನಿಂದ ಇಂದಿನವರೆಗೂ ಏನೆಲ್ಲ ಆಗಿದೆ ಅದು ನಾವು ಇಲ್ಲಿ ವಿಶ್ಲೇಷಿಸಬೇಕಾದ ವಿಷಯ. ಅಂದರೆ ಸಿನಿಮಾ ಎಂಬುದು ಕರೆಕ್ಟಾಗಿ ನೋಡಿದರೆ ಭಾರತೀಯ ಸಂಸ್ಕೃತಿಯಿಂದ ಬಂದದ್ದೇ ಅಲ್ಲ. ಇದು ಅಂದರೆ ಯುರೋಪಿಯನ್ ಕಂಟ್ರಿಗಳಿಂದ ಬಲುವಲಿಯಾಗಿ ನಮಗೆ ಬಂದಂತಹ ಉಡುಗೊರೆ ಅಥವಾ ನಮಗೆ ಬಂದಂತಹ ಒಂದು ಶನಿ ಅಂತಲೇ ಹೇಳ್ಬಹುದು. ಯಾಕೆಂದರೆ ಭಾರತೀಯರಂದರೆ ಮೊದಲೆಲ್ಲ ಹೇಗಿತ್ತು ಅಂದರೆ, ಒಂದು 100-150 ವರ್ಷಗಳ ಹಿಂದೆ ಬೇರೆ ಬೇರೆ ಧರ್ಮಗಳು ಅವರವರ ಕಟ್ಟುಪಾಡು ಅಥವಾ ಅವರವರ ಧರ್ಮದ ಪ್ರಚಾರವನ್ನು ಬಹಳ ಸರಳವಾಗಿ ಮಾಡ್ತಾ ಇದ್ರು. ಯಾಕೆಂದರೆ ಈಗ ಹಿಂದೂಗಳಾಗಲಿ ಅಥವಾ ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಯಾರೇ ಆಗಲಿ, ಅಂದರೆ ಮುಸ್ಲಿಮರಲ್ಲಿ ಮತ ಪ್ರಭಾಷಣ ಕಾರ್ಯಕ್ರಮಗಳೆಲ್ಲ ಎಲ್ಲರನ್ನು ಒಗ್ಗೂಡಿಸಿ ಯಾವುದಾದ್ರೂ ಒಂದು ಮೈದಾನದಲ್ಲೋ ಅಥವಾ ಮಸೀದಿಯ ಮುಂಭಾಗದಲ್ಲೋ ಹೀಗೆ ಜರುಗ್ತಾ ಇತ್ತು. ಅದೇ ಹಿಂದೂಗಳಲ್ಲಿ ಆಗಲಿ ಹರಿಕತೆ ಮತ್ತೆ ಯಕ್ಷಗಾನ, ಇಂತಹ ಎಲ್ಲ ಹಲವಾರು ಕಲೆಗಳು ಆವಾಗ ಜೀವಂತಿಕೆ ಪಡೆದುಕೊಂಡು ಜೀವಂತವಾಗಿದ್ವು. ಹೀಗೆ ಧಾರ್ಮಿಕ ಪ್ರಬೋಧನೆಯ ಜೊತೆಗೆ ಜನರಿಗೆ ಮನರಂಜನೆಯನ್ನು ಕೂಡ ಕೊಡ್ತಾ ಇದ್ರು.
ಆದರೆ ಸಿನಿಮಾ ಯಾವಾಗ ಬಂತು ಆವಾಗ ಇದಕ್ಕೆಲ್ಲ ಹಂತ ಹಂತವಾಗಿ, ಒಮ್ಮೆಲೆ ಅಲ್ಲ, ಹಂತ ಹಂತವಾಗಿ ಬ್ರೇಕ್ ಬೀಳತೊಡಗಿತು. ಜನರನ್ನು ಮನೋರಂಜನೆ ಎಂದ್ರೆ ಏನು, ಮನೋರಂಜನೆ ಇದೇ ರೀತಿ ಇರಬೇಕು, ನೀವು ಇದನ್ನೇ ಮನೋರಂಜನೆ ಅಂತ ಭಾವಿಸಿ ಅಂತ ಜನರ ತಲೆಯೊಳಗೆ ಒಂದು ಐಡಿಯಾಲಜಿ ಅಥವಾ ಒಂದು ಏನಾದರೂ ಒಂದು ಹುಳ ಬಿಟ್ಟಿರಬಹುದು ಹೆಚ್ಚಿನ ಅಂಶ. ಆಗಿನ ಕಾಲದಲ್ಲಿ ನೀವು ಅಂದಿನಿಂದ ಇಂದಿನವರೆಗೂ ಯಾವುದೇ ಸಿನಿಮಾಗಳನ್ನು ನೋಡಿ, ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ, ಅದು ನೆಕ್ಸ್ಟ್ ಒಂದ ಪ್ರೀತಿ ಪ್ರೇಮ ನೋಡಿ ಅಥವಾ ಹೊಡೆದಾಟ, ಇವೆರಡು ಬಿಟ್ಟರೆ ಬೇರೆ ಯಾವುದಾದರೂ ಸಂದೇಶ ನೀಡುವ ಸಿನಿಮಾಗಳು ಎಲ್ಲೋ ಸ್ವಲ್ಪ ಇರಬಹುದು, ಬೆರಳೆಣಿಕೆಯಷ್ಟು. ಅದು ಬಿಟ್ಟರೆ 90% ಸಿನಿಮಾಗಳು ಇವುಗಳ ಹಿಂದೆನೆ ಸುತ್ತುತ್ತಾ ಇರ್ತದೆ. ಎಲ್ಲರೂ ಕೂಡ ನೋಡಿರುವಂಥದ್ದು. ನಾವೇನು ಸಿನಿಮಾ ನೋಡ್ದವರಲ್ಲ, ಬಹುತೇಕ ಸಿನಿಮಾ ಬಹಳ ಹಿಂದೆಯೇ ನೋಡಿದ್ದೇವೆ, ಅದನ್ನು ಆ ಬಳಿಕ ಬಿಟ್ಟು ಬಿಟ್ಟಿದ್ದೇವೆ. ಆ ಏಜ್ಗೆ ಯಾವ ಸಿನಿಮಾ ನೋಡಬೇಕು ಅದನ್ನು ನೋಡಿ ಆಯಿತು, ಆ ಬಳಿಕ ಬಿಟ್ಟಾಯಿತು. ಆದರೆ ಈಗ ಇತ್ತೀಚೆಗೆ ನಡೆಯುವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಯುವ ಜನತೆಯ ಮನಸ್ಥಿತಿ ಅಥವಾ ಈಗಿನ ಜನರ ಮನಸ್ಥಿತಿ ಟೋಟಲ್ ಹೇಳ್ಬಹುದು, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಒಂಥರ ಪ್ರೀತಿ ಪ್ರೇಮ ಮತ್ತೆ ಇದೆ ಹೊಡೆದಾಟ ಬಡಿದಾಟ, ಇವುಗಳನ್ನೇ ತಲೆಗೆ ತುಂಬಿಸಲಾಗಿದೆ. ಬಹುತೇಕ ಸಿನಿಮಾಗಳು ಇದನ್ನು ಅವಲಂಬಿಸಿಯೇ ಮಾಡ್ತಾ ಇದ್ದಾರೆ. ಜನರ ಈಗ ಮೆಂಟಾಲಿಟಿ ಹೇಗಿದೆ ಅದಕ್ಕೆ ತಕ್ಕುದಾಗಿ ಸನ್ನಿವೇಶವನ್ನು ಬಳಸಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಜನರು ಇದನ್ನು ಇಷ್ಟಪಡುತ್ತಾರೋ ಅಥವಾ ಬಲವಂತವಾಗಿ ಇಷ್ಟಪಡ್ತಾ ಇದ್ದಾರೋ ಏನೋ ಎಂಬ ಸಂಶಯ ಈಗ ಎಲ್ರಿಗೂ ಕೂಡ ಇದೆ, ನನಗೂ ಕೂಡ ಇದೆ. ಒಂಥರ ಬಲವಂತವಾಗಿ ಇಷ್ಟಪಡುವ ರೀತಿ ಕಾಣ್ತದೆ ಅದು. ಯಾಕೆಂದ್ರೆ ಈಗ ಈ ಡಾರ್ಕ್ ಮೂಡ್ ಆಗಲಿ ಅಥವಾ ಇಂತಹ ಯಾವುದೇ ವಿಚಾರಗಳು ಡಾರ್ಕ್ ಮೂಡಲ್ಲಿ ತೋರಿಸುವುದು, ಗನ್ ತೋರಿಸುವುದು, ಅಲ್ಲಿ ಶೂಟ್ ಮಾಡುವುದು, ಅಲ್ಲಿ ಬೆಂಕಿ ಬರುವುದು, ಹಾಗೆ ಈಗೆಲ್ಲ ಒಂಥರ ಎಫೆಕ್ಟ್ ಎಲ್ಲ ನೋಡುವಾಗ ಜನರಿಗೆ ಅದರಿಂದ ಏನು ವಿಶೇಷ ಅಂತ ಅನಿಸಲ್ಲ. ಈಗಿನ ನಮ್ಮಂಥವರಿಗೆಲ್ಲ, ಯುವಕರಿಗೆ ಗೊತ್ತಿಲ್ಲ. ಆದರೆ ಈಗಿನ ಮಕ್ಕಳಲ್ಲಿ ಇದರ ಪರಿಣಾಮ ಬಹಳಷ್ಟು ಬೀರ್ತದೆ, ಬಹಳಷ್ಟು ಅಂದರೆ ತುಂಬಾನೇ ಬೀರ್ತದೆ. ಯಾಕೆಂದ್ರೆ ಈಗಿನ ಈ ಸೋಷಿಯಲ್ ಮೀಡಿಯಾ ಬಹುತೇಕ ಜನರನ್ನು ಹಾಳು ಮಾಡಿದೆ ಅಂತ ಹೇಳಿದ್ರು, ಇದಕ್ಕಿಂತ ಮುಂಚೆಯೇ ಸಿನಿಮಾ ಜನರನ್ನು ಒಂದು ಹಂತಕ್ಕೆ ಕರೆದೊಯ್ದಾಗಿದೆ. ಯಾಕೆಂದ್ರೆ ಯಾವುದೇ ರೀತಿಯ ಜನರು ತಮ್ಮ ಸ್ವಂತ ಅಭಿರುಚಿಯನ್ನು ಈಗ ವ್ಯಕ್ತಪಡಿಸುವುದೇ ಇಲ್ಲ. ಯಾಕೆಂದ್ರೆ ಒಬ್ಬ ಹೀರೋ ಒಂದು ಸ್ಟೈಲ್ ಮಾಡಿದ್ರೆ ಅದನ್ನೇ ಫಾಲೋ ಮಾಡ್ತಾರೆ ಜನರು. ಹೀರೋ ಅಥವಾ ಹೀರೋಯಿನ್ ಯಾವ ಡ್ರೆಸ್ ಹಾಕಿದ್ರು ಅದನ್ನೇ ಯುವಕ ಯುವತಿಯರು ಈಗ ಹಾಕ್ತಾರೆ. ಅವರು ಹಾಫ್ ಡ್ರೆಸ್ ಹಾಕಿದ್ರೆ ಹಾಫ್ ಡ್ರೆಸ್ಸೇ ಹಾಕ್ತಾರೆ ಈಗ. ಅಂತಹ ಪರಿಸ್ಥಿತಿ. ಅವರು ಯಾವ ಹೇರ್ ಸ್ಟೈಲ್ ಮಾಡಿದ್ರು ಅದನ್ನೇ ಜನರು ಅನುಕರಣೆ ಮಾಡ್ತಾರೆ. ಅಂದ್ರೆ ಸ್ವಂತಿಕೆ ಎಂಬುದು ಇಲ್ಲಿ ಮರೆಯಾಗ್ತಾ ಇದೆ. ಇಂತಹ ಟ್ರೈಲರ್ಗಳು ನೋಡಿ, ರಾಕ್ಷಸ್ ಆಗಿರ್ಬೋದು ಅಥವಾ ಈಗ ನೋಡಿ ಅದರಲ್ಲಿ ಓಪನ್ ಆಗಿ ಯಾವ ದೃಶ್ಯಗಳು ತೋರಿಸಿದ್ದಾರೆ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ, ಆ ರೀತಿ ತೋರಿಸಿದ್ದಾರೆ. ಅಂದ್ರೆ ಟ್ರೈಲರ್ ನೋಡಿದ ಜನರಿಗೆ ಗೊತ್ತಿರಬಹುದು ಇಂತಹ ಸನ್ನಿವೇಶ ಈ ಟ್ರೈಲರ್ಗೆ ಅಗತ್ಯವಿತ್ತ ಎಂಬುದೇ. ಈಗ ಇಡೀ ದೇಶಾದ್ಯಂತ ಬಹಳಷ್ಟು ಜೋರಾಗಿ ಈ ಚರ್ಚೆ ನಡೀತಾ ಇದೆ. ಈ ರೀತಿಯ ಟ್ರೈಲರ್ಗಳೆಲ್ಲ ಬಿಡ್ಬೇಕಾ ಅಂತ. ಫ್ಯಾಮಿಲಿ ಸಮೇತ ನೋಡ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಫ್ಯಾಮಿಲಿ ಸಮೇತ ಯಾರು ಟ್ರೈಲರ್ ನೋಡಬೇಡಿ. ಯಾಕೆಂದ್ರೆ ಸಿನಿಮಾ ಎಂಬುದು ಫ್ಯಾಮಿಲಿಯೇ ನೋಡ್ಲಿಕ್ಕೆ ಅಥವಾ ಒಂಟಿಯಾಗಿ ನೋಡ್ಲಿಕ್ಕೆ ಅನ್ನೋ ಯಾವುದೇ ಇದಿಲ್ಲ. ಸಿನಿಮಾದ ಉದ್ದೇಶ ಒಂದೇ, ಮನೋರಂಜನೆ. ಆದರೆ ಆ ಮನೋರಂಜನೆಯಲ್ಲಿ ಐರೋಪ್ಯ ದೇಶದವರು ಮೊದಲೇ ಒಂದು ಪ್ಲಾನ್ ಮಾಡಿಟ್ಟದ್ದು ಬಹುತೇಕ ಸ್ಪಷ್ಟವಾಗಿ ಗೋಚರಿಸ್ತದೆ. ಈ ನಮ್ಮ ಭಾರತೀಯರಂದ್ರೆ ಬಹಳಷ್ಟು ಬುದ್ಧಿವಂತರು. ಯಾವುದಂದ್ರೆ ಹೇಗೆಂದ್ರೆ ಒಂದು ಸಿನಿಮಾ ನೋಡಿದ್ರೆ ಸಾಕು ಅದನ್ನು ಅನುಕರಿಸ್ತಾ ಹೋಗ್ತಾರೆ. ಆದರೆ ಯುರೋಪಿಯನ್ನರಾಗ್ಲಿ, ಐರೋಪ್ಯ ದೇಶದವರು, ಪಾಶ್ಚಿಮಾತ್ಯ ದೇಶದವರು ಹಾಗಲ್ಲ. ಅವರು ಸಿನಿಮಾ ಮಾಡಿ ಬಿಡುವುದಷ್ಟೇ, ಮತ್ತೆ ಅವರು ಅದನ್ನು ಅನುಕರಿಸಲು ಹೋಗುವುದಿಲ್ಲ. ಒಂದು ವೇಳೆ ಅವರು ಮಾಡಿದ್ದನ್ನು ಸಿನಿಮಾ ಮಾಡಿ ತೋರಿಸ್ತಾರೆ. ಅವರು ಮೊದಲು ಯಾವುದೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನು ಸಿನಿಮಾ ಮಾಡ್ತಾರೆ. ಆದರೆ ನಮ್ಮ ಭಾರತದ ನಿರ್ದೇಶಕರು ಹಾಗೆ ಅಲ್ಲ. ಇನ್ನು ಯಾವುದೋ 50-60 ವರ್ಷ ನಂತರ ಅಥವಾ ನಮ್ಮಿಂದ ಸಾಧ್ಯವೇ ಇಲ್ಲದಂತಹ ಸಂಗತಿಗಳನ್ನು ಕೂಡ ಸಿನಿಮಾ ಮಾಡಿ ತೋರಿಸಿ ಅವರಿಗಿಂತ ಒಂದು ಹೆಜ್ಜೆ ಮುಂದೆಯೇ ಹೋಗಿ ನಿಂತಿದ್ದಾರೆ. ಈಗ ನಾವೇ ಬೆಸ್ಟ್ ಅಂತ. ಆದರೆ ನಿಜವಾಗಿಯೂ ಇಂತಹ ಸನ್ನಿವೇಶಗಳು ಜನರನ್ನು ಯಾವ ರೀತಿ ಅವರನ್ನು ಬದಲಾವಣೆ ಮಾಡ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಅವರ ಮೈಂಡು ಯಾವ ರೀತಿ ತಿರುಗ್ತದೆ, ಯಾವ ರೀತಿ ಅವರು ಮೆಂಟಾಲಿಟಿಯಾಗಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಇನ್ನು ಊಹಿಸಲು ಕೂಡ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಮುಂದಿನ ಕಾಲದಲ್ಲಿ ನಮಗೆ ಬರಬಹುದು. ಯಾಕೆಂದ್ರೆ ಈಗಾಗಲೇ ನಾವು ಸಿನಿಮಾದಲ್ಲಿ ನೋಡ್ತೇವೆ, ಗನ್ ಹಿಡ್ಕೊಂಡು ಶೂಟ್ ಮಾಡುವುದೇನು, ಯಾವ ರೀತಿ ದಾದಾಗಿರಿ ನೋಡಿ, ಮಚ್ಚು ಲಾಂಗ್, ಅದು ಆ ಕಾಲ ಹೋಯ್ತು. ಈಗ ಶೂಟೇ ಡೈರೆಕ್ಟ್. ಆದ್ರೆ ನಿಜವಾಗಿ ಒಬ್ಬ ಮನುಷ್ಯನಿಗೆ ಗನ್ ಹಿಡಿಲಿಕ್ಕೆ ಲೈಸೆನ್ಸೇ ಕೊಡುವುದಿಲ್ಲ ಯಾರಿಗೂ ಕೂಡ. ಆದರೆ ಸಿನಿಮಾದಲ್ಲಿ ಇಂತಹ ದೃಶ್ಯಗಳು ಪದೇ ತೋರಿಸ್ತಾರೆ. ಒಂದು ಕಡೆ ಈ ಪ್ರೀತಿ ಪ್ರೇಮ ಕಾಮ ಇದೆಲ್ಲ ನಾರ್ಮಲ್ ಆಗಿ ಹೋಗಿದೆ ಜನರಿಗೆ. ಮೊದಲಿನ ಮಕ್ಕಳಿಗೆ ಒಂದು 10-15 ವರ್ಷದ ನಂತರವಾಗಿತ್ತು ಇಂತಹ ಸಂಗತಿಗಳು ಅರಿವಿಗೆ ಬರುವುದು.
ಆಗ ಯಾರು ಅದನ್ನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಈಗ ನೋಡಿದರೆ ವಿಷಯವೇ ಬೇರೆ ಆಗಿದೆ. ಏನಾಗಿದೆ ಅಂದರೆ ಸಣ್ಣ ಮಕ್ಕಳಿಗೆ ಎಲ್ಲ ವಿಚಾರಗಳು ಗೊತ್ತಿರುವಂತಹ ಪರಿಸ್ಥಿತಿ. ಇದಕ್ಕೆ ಮೂಲ ಕಾರಣವೇ ಸಿನಿಮಾ ಅಂತ ಹೇಳಬಹುದು ನಾವು. ಸಿನಿಮಾ ಜನರನ್ನು ಒಳ್ಳೇದು ಮಾಡಲಿಕ್ಕೆ ಯಾವಾಗಲೂ ಅಲ್ಲ ಬಂದದ್ದು. ಜನರ ಅಂದರೆ ಒಂದು ಕಡೆ ಅಭಿವೃದ್ಧಿ ಕಡೆ ಯಾರೆಲ್ಲ ಥಿಂಕ್ ಮಾಡ್ತಾರೆ ಅದನ್ನು ಡೈವರ್ಟ್ ಮಾಡಿ ಈ ಕಡೆ ಎಳೆಯಲಿಕ್ಕೆ ಆಗಿದೆ ಹೆಚ್ಚಿನ ಸಿನಿಮಾಗಳು ಮಾಡ್ತಾ ಇರುವುದು. ಮತ್ತೊಂದು ಕಡೆ ನೋಡಿ, ಸಿನಿಮಾ ಎಷ್ಟು ಮುಂದುವರಿದಿದೆ ಅಂದರೆ ಜನರ ನಡುವೆ ಧರ್ಮಗಳ ನಡುವೆ ದೇಶಭಾವನೆ ಬಿತ್ತುವಂತಹ ಸಿನಿಮಾಗಳು ಕೂಡ ಬಂದಿದೆ. ಎಷ್ಟೋ ದ್ವೇಷ ಕಾರುವ ಸಿನಿಮಾಗಳು, ಒಂದು ಧರ್ಮದ ವಿರುದ್ಧ ದ್ವೇಷವನ್ನೇ ಎತ್ತಿ ಹಾಕಿ ಜನರನ್ನು ತಲೆಯನ್ನು ಮೈಂಡ್ ವಾಶ್ ಮಾಡಿ ಹೀಗಿದ್ದ ಈ ಮೆದುಳನ್ನು ಹೀಗೆ ತಿರುಗಿಸುವಂಥ ಸಿನಿಮಾಗಳು ಕೂಡ ಇದೆ. ಅಂತಹ ಸಿನಿಮಾಗಳು ಕೂಡ ಭಾರತೀಯ ಚಿತ್ರರಂಗದಲ್ಲಿ ಬಂದು ಹೋಗಿದೆ. ಅದರ ಹೆಸರು ಹೇಳುವುದಿಲ್ಲ ನಾನು, ಅಷ್ಟು ಸಿನಿಮಾಗಳಿವೆ. ಖಂಡಿತವಾಗಿ ನೀವು ನೋಡಬಹುದು, ಎಷ್ಟು ಜನರು ಸಿನಿಮಾ ನೋಡಿ ಬಂದು ಧರ್ಮಗಳ ನಡುವೆ ಹೊಡೆದಾಟ ಮಾಡಿದ್ದು ಕೂಡ ಇದೆ. ಜನರಿಗೆ ನಿಜವಾಗಿಯೂ ಜನರ ಮೈಂಡ್ ಯಾವ ರೀತಿ ಆಗಿ ಹೋಗಿದೆ ಅಂದರೆ ಸಿನಿಮಾ ಅಂದರೆ ಸತ್ಯ ಅಂತ ಆಗಿದೆ. ನಿಜವಾಗಿ ಸಿನಿಮಾದಲ್ಲಿ ತೋರಿಸುವುದೆಲ್ಲ ವೈಭವೀಕರಣ ಮತ್ತು ಸುಳ್ಳು ಅಂತ ಎಲ್ರಿಗೂ ಗೊತ್ತುಂಟು. ಮತ್ತೆ ನಿರ್ದೇಶಕರೆಲ್ಲರೂ ಹೇಳ್ತಾರೆ ಸಿನಿಮಾದಲ್ಲಿ ನಾವೊಂದು ಒಳ್ಳೆಯ ಸಂದೇಶ ನೀಡ್ತೇವೆ ಕೊನೆಗೆ ಅಂತ. ಮಾಡುವುದೆಲ್ಲ ಮಾಡಿ ಕೊನೆಗೆ ಒಳ್ಳೆಯದು ಅಂತ ಹೇಳಿದರೆ ಯಾವ ಪ್ರಯೋಜನ ಉಂಟು? ನೋಡಿ, ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಸ್ಟಾರ್ಟಿಂಗಿಗೆ ಒಳ್ಳೆಯವನಾಗಿರ್ತಾನೆ, ಒಳ್ಳೆ ಹುಡುಗ, ಡೀಸೆಂಟ್ ಹುಡುಗ, ಯಾರ ರಗಲೆಗೂ ಹೋಗುವುದಿಲ್ಲ. ಆ ಬಳಿಕ ಕೆಲವೊಂದು ರೌಡಿಗಳು ಬಂದರು, ಹೊಡೆದ್ರು, ಹಾಗೆ ಹೀಗೆ ಅಂತ ಕೊನೆ ಕ್ಷಣದಲ್ಲಿ ಅವನ ಲವರಿಗೋ ಅಥವಾ ಅವನ ಹೆಂಡತಿಗೋ ಅಥವಾ ಅವನ ತಂದೆ ತಾಯಿಗೋ ಯಾರನ್ನೊಬ್ಬರನ್ನು ಅವರು ಅಲ್ಲಿ ಫಿನಿಶ್ ಮಾಡ್ತಾರೆ ರೌಡಿಗಳು. ಆ ಬಳಿಕ ಇವ ಕೂಡ ಅವರಂತೆ ರೌಡಿ ಆಗ್ತಾನೆ, ಮಚ್ಚಿ ಇಟ್ಕೊಂಡು ಹೋಗ್ತಾನೆ, ಪಿಸ್ತೂಲ್ ಇಟ್ಕೊಂಡು ಹೋಗ್ತಾನೆ, ಶೂಟ್ ಮಾಡ್ತಾನೆ, ಕೊಲ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಕೊನೆಗೆ ಒಂದು ದೊಡ್ಡ ವಿಲನ್ನನ್ನು ಕೊಂದು ಬಿಡ್ತಾನೆ. ಆ ಬಳಿಕ ಅವನು ನಾನು ದುಷ್ಟರನ್ನು ಮುಗಿಸಿದೆ ಅಂತ ಇಲ್ಲಿ ಮಾಡುವುದೇ ನೋಡಿ. ಸಿನಿಮಾದಲ್ಲಿ ಈ 2.5 ಗಂಟೆ 3 ಗಂಟೆ ಸಿನಿಮಾದಲ್ಲಿ ಕೊನೆಯ ಒಂದು 5-10 ನಿಮಿಷವನ್ನು ಜನರು ನೆನಪಿಟ್ಟುಕೊಳ್ಳುತ್ತಾರೋ ಅಥವಾ ಈ 2 ಗಂಟೆಯ ಸಿನಿಮಾದಲ್ಲಿರುವ ಹೊಡೆಬಡಿ ದೃಶ್ಯವನ್ನು ಮಾತ್ರ ನೆನಪಿಟ್ಕೊಳ್ತಾರ ಅಂತ ನಾವಿಲ್ಲಿ ನೋಡಬಹುದು. ಕೊನೆಯದಲ್ಲಿ ಅವನು ಎಷ್ಟೇ ಒಳ್ಳೆಯವನಾಗಿರಲಿ ಜನರು ಅದನ್ನು ತಲೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಈ ನಡುವೆ ಬಂದ ಫೈಟಿಂಗ್ ಸೀನ್ಗಳಾಗಿರಬಹುದು, ಕೊಲೆ ಅತ್ಯಾಚಾರಗಳಂಥ ಸೀನ್ಗಳಾಗಿರಬಹುದು, ಇದನ್ನು ಮಾತ್ರವಷ್ಟೇ ಜನ ನೆನಪಿಟ್ಟುಕೊಳ್ಳುತ್ತಾರೆ. ಮತ್ತು ಕೆಲವೊಂದು ರೊಮ್ಯಾನ್ಸ್ ಮತ್ತು ಈ ಹಲವಾರು ರೀತಿಯ ಸಿನಿಮಾಗಳಿವೆ, ಇವೆಲ್ಲವನ್ನು ಹೇಳಿ ಪ್ರಯೋಜನ ಇಲ್ಲ. ಇದೆಲ್ಲ ಮಕ್ಕಳ ಮೈಂಡಲ್ಲಿ ಅಥವಾ ಯುವಕರ ಮೈಂಡಲ್ಲಿ ಯಾವ ರೀತಿ ಸೆಟ್ ಆಗಿದೆ ಅಂದರೆ ನಾನು ಕೂಡ ಅದೇ ರೀತಿ ಆಗಬೇಕು ಅಂತ. ದುಷ್ಟರನ್ನು ಸಂಹರಿಸಲು ಗನ್ ಮತ್ತು ಕತ್ತಿಯಿಂದ ಮಾತ್ರ ಅಲ್ಲ, ಪ್ರೀತಿಯ ಮಾತುಗಳಿಂದಲೂ ಕೂಡ ಸಾಧ್ಯ ಎಂಬುದನ್ನು ಸಿನಿಮಾಗಳು ನಿರೂಪಿಸುತ್ತಾ ಇಲ್ಲ. ಇದೇ ಇಲ್ಲಿ ನಮ್ಮ ದೊಡ್ಡ ದುರಂತ ಅಂತ ಹೇಳಬಹುದು. ಅಂದರೆ ಯಾವ ಸಿನಿಮಾ ಕೂಡ ನೋಡಿ, ಪ್ರೀತಿಯಲ್ಲಿ ಒಬ್ಬ ವಿಲನ್ನನ್ನು ಗೆಲ್ಲುವುದೇ ಇಲ್ಲ. ಬಹುತೇಕ ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳು ಬಂದಿರಬಹುದು, ಅದರಲ್ಲೂ ಕೂಡ ಮೊದಲಿಗೆ ತೋರಿಸುವುದೆಲ್ಲ ತೋರಿಸ್ತಾರೆ. ಅವರು ದಾದಾಗಿರಿ ಮಾಡುವುದು, ಹೊಡೆಯುವುದು, ಕೊಚ್ಚುವುದು, ಅದೇ ರೀತಿ ಅದೆಲ್ಲ ತೋರಿಸಿ ಕೊನೆಗೆ ಒಳ್ಳೆಯವನಾಗುವಾಗೆ ತೋರಿಸ್ತಾರೆ. ಅದಕ್ಕಿಂತ ಬೇರೆ ಅಭಿರುಚಿಯ ಚಿತ್ರಗಳಂತೂ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ನಾನು ಹೇಳುವುದು ಹೇಗೆಂದರೆ, ಸಿನಿಮಾ ಅಂದರೆ ಒಂಥರ ಹುಚ್ಚಂತಲೇ ಹೇಳ್ಬಹುದು ಜನರಿಗೆ. ಎಷ್ಟು ಜನ ಇದನ್ನು ಟಿಕೆಟ್ ಕೊಟ್ಟು ಹಣ ಕೊಟ್ಟು ಎಲ್ಲ ನಾವು ಕೂಡ ನೋಡಿದ್ದೇವೆ, ಇಲ್ಲ ಅಂತಲ್ಲ, ಆದರೂ ಕೂಡ ಹಣ ಕೊಟ್ಟು ಎಲ್ಲ ನೋಡ್ತಾರೆ. ಆದರೆ ಹಣ ಕೊಟ್ಟು ನೋಡುವುದು ಮಾತ್ರವಲ್ಲ, ಅದರಿಂದ ಇದ್ದ ಕೆಟ್ಟ ಕೆಲವೊಂದು ದೃಶ್ಯಗಳನ್ನು ತಮ್ಮ ಮನದಲ್ಲಿಯೇ ಇಟ್ಟುಕೊಂಡು ತಾನು ಕೂಡ ಆ ಸಿನಿಮಾದಲ್ಲಿದ್ದ ಒಂದು ಪಾತ್ರವಾಗಿ ಹೋಗ್ತಾರೆ. ಇದಂತೂ ಸತ್ಯ ನಡೀತಾ ಇರುವುದು. ಇದು ನಾನು ಈ ವಿಷಯ ಹೇಳಬೇಕಂದ್ರೆ ಟಾಕ್ಸಸ್ ಸಿನಿಮಾದ ಟ್ರೈಲರ್ ನೋಡಿದವರು ಇದನ್ನು ಅರ್ಥೈಸಬಹುದು. ಅದರಲ್ಲಿ ಏನಿದೆ ಮುಂದೆ ಬರುವ ಸಿನಿಮಾದಲ್ಲಿ ಏನಿರಬಹುದು, ಒಂದು ದೊಡ್ಡ ಒಂದು ಹೀರೋ ಸ್ಟಾರ್ ಅಷ್ಟೇ. ಆ ಬಳಿಕ ಇರುವ ದೃಶ್ಯಗಳೆಲ್ಲ ನೋಡಿ, ಹೊಡೆಬಡಿ ದೃಶ್ಯಗಳು. ಇದು ಈ ರೀತಿಯ ಸಿನಿಮಾಗಳು ಬರುವುದು ದೊಡ್ಡದಲ್ಲ. ಸಿನಿಮಾ ಯಾವತ್ತೂ ಸಿನಿಮಾನೇ, ನೈಜ ಜೀವನ ಯಾವತ್ತೂ ನೈಜ ಜೀವನವೇ. ಆ ಕಾರಣದಿಂದ ಸಿನಿಮಾ ನೋಡಬೇಡಿ ಅಂತ ನಾನು ಹೇಳುವುದಿಲ್ಲ, ಸಿನಿಮಾದಲ್ಲಿದ್ದನ್ನು ಅನುಕರಿಸಲು ದಯವಿಟ್ಟು ಯಾರು ಹೋಗಬೇಡಿ. ಯಾಕೆಂದರೆ ಸಿನಿಮಾ ಅಂದರೆ ಅವರ ಲಾಭಕ್ಕೋಸ್ಕರ ಮಾತ್ರವಷ್ಟೇ ಮಾಡುವುದು ಸಿನಿಮಾಗಳು. ಬೇರೆಯವರ ಲಾಭಕ್ಕೋಸ್ಕರ ಯಾರು ಕೂಡ ಸಿನಿಮಾ ಮಾಡುವುದಿಲ್ಲ. ಕೋಟಿ ಅದರಿಂದನೇ ಬಾಚುವುದು. ಎಷ್ಟೋ ದೊಡ್ಡ ಸ್ಟಾರ್ಗಳಿದ್ದಾರೆ, ಎಲ್ಲರೂ ಕೂಡ ಸಂಭಾವಿತಾರೆ ಈಗ. ಆದರೆ ಕೆಲವೊಂದು ಸ್ಟಾರ್ಗಳು ಯಾವ ರೀತಿ ಅಂದರೆ ತಮ್ಮ ಇಮೇಜನ್ನು ಎಲ್ಲ ಜನರಿಂದ ಗೌರವ ಆಧಾರಗಳನ್ನು ಪಡೆದುಕೊಂಡು ಕೊನೆ ಕ್ಷಣದಲ್ಲಿ ರಾಜಕೀಯ ಅಂತ ಒಂದು ಇರ್ತದಲ್ಲ, ಅವರ ಲೈಫಿನ ಕೊನೆ ಮೆಟ್ಟಿಲು, ಅದನ್ನು ಹತ್ತಿ ಬಿಡ್ತಾರೆ. ಆ ಬಳಿಕ ಸೆಟ್ಲ್ ಆಗಿ ಬಿಡ್ತಾರೆ. ಹೀಗೆ ಅವರದ್ದೆಲ್ಲ ಅಂತಹ ಎಲ್ಲ ಕೆಲವೊಂದು ವಿಚಾರಗಳಿವೆ. ಅವೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ನಾವು. ಅದೇ ರೀತಿ ನಾನು ಹೇಳಲಿಕ್ಕಿರುವುದೇ,
ಈ ರೀತಿಯ ಸಿನಿಮಾಗಳು ಸದಾ ಬಂದು ಹೋಗ್ತಾ ಇರ್ತದೆ. ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳುವುದು ಬೇಡ ಯಾರು ಕೂಡ. ಟಾಕ್ಸಸ್ ಆಗಿರಲಿ ಅಥವಾ ದುರಂಧರ್ ಆಗಿರಲಿ, ಯಾವುದೇ ಸಿನಿಮಾಗಳು ಯಾವುದು ಕೂಡ ನಮ್ಮ ವಲಯದಕ್ಕೆ ಮಾಡುವುದಲ್ಲ. ಅವರ ವಲಯದಕ್ಕೆ ಅವರೊಂದು ಸೆಟ್ಲ್ ಆಗಲಿಕ್ಕೆ ಅಷ್ಟೇ. ಎಷ್ಟೋ ದೊಡ್ಡ ಸ್ಟಾರ್, ಸಾವಿರಾರು ಕೋಟಿಗಳ ಒಡೆಯರವರು. ನಾವು ಇನ್ನೂ ಕೂಡ ಹಾಗೆ ಇದ್ದೇವೆ. ಸಿನಿಮಾ ನೋಡ್ತೇವೆ, ಅದನ್ನೇ ತಲೆಯಲ್ಲಿ ತುಂಬಿಸ್ತೇವೆ ನಾವು, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ತಿರುಗಾಡ್ತೇವೆ. ಆಗಲ್ಲ. ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ರು, ಡೈರೆಕ್ಟರ್ ಸಿನಿಮಾ ಡೈರೆಕ್ಷನ್ ಮಾಡಿದ್ರು, ಆ ಬಳಿಕ ಬಿಟ್ಟರು ಅವರು. ಮತ್ತೆ ಅವರದ್ದು ಮೈಂಡ್ ಬೇರೆನೆ. ಮತ್ತೆ ಯಾವ ಸ್ಟೋರಿ ಕ್ರಿಯೇಟಿವಿಟಿಯಾಗಿ ಮಾಡಬೇಕು, ನಾನು ಯಾವ ಸ್ಟೋರಿ ಎಷ್ಟು ವೈಭವೀಕರಣ ಮಾಡಬೇಕು, ಯಾವ ರಿಯಲ್ ಸ್ಟೋರಿಯ ಒಂದು ಸಣ್ಣ ಎಲೆಯನ್ನು ತೆಗೆದು ಅದನ್ನು ದೊಡ್ಡದಾಗಿ ಮಸಾಲೆ ಸೇರಿಸಿ ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಮಾತ್ರ ಆಲೋಚನೆ ಮಾಡ್ತಾ ಇರ್ತಾರೆ. ಇದೆಲ್ಲ ಅವರದೊಂದು ಐಡಿಯಾ ಅಷ್ಟೇ. ಇದನ್ನು ನಾವು ಆಲೋಚನೆ ಮಾಡುವುದಿಲ್ಲ, ಬೇರೇನಿಲ್ಲ. ನಾವು ಸಿನಿಮಾ ನೋಡ್ತೇವೆ ಹಣ ಕೊಟ್ಟು. ಈಗಂತೂ ಗೊತ್ತುಂಟಲ್ಲ ಯಾವ ರೀತಿ ಸಿನಿಮಾ ಟಿಕೆಟ್ ಇದೆ, ಯಾವ ರೇಂಜಿಗೆ ಟಿಕೆಟ್ ಸೇಲ್ ಆಗ್ತಾ ಇದೆ ಅಂತ. ಅದರಿಂದ ನಾನು ಜನರ ಜೊತೆ ಇಲಿಕ್ಕಿರುವುದಿಷ್ಟೇ, ಸಿನಿಮಾ ನೋಡಿ, ಆದರೆ ಸಿನಿಮಾವನ್ನೇ ನಿಮ್ಮ ಜೀವನ ಅಂತ ಯಾವತ್ತೂ ಅಂದ್ಕೋಬೇಡಿ. ಸಿನಿಮಾ ಯಾವತ್ತಿದ್ರೂ ಸಿನಿಮಾನೇ. ಅದು ಜಾತಿ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವ ಸಿನಿಮಾ ಆಗಿರಲಿ, ಅಥವಾ ಶೂಟ್ ಮಾಡಿ ಕೊಲ್ಲುವಂತಹ ಸಿನಿಮಾ ಆಗಿರಲಿ, ಅಥವಾ ಯಾವುದೇ ರೀತಿ ಅಂದರೆ ಒಂಥರ ಪ್ರೇಮ ಕಾಮಗಳ ದೃಶ್ಯಗಳು ಎಲ್ಲ ಇರುವ ಸಿನಿಮಾ ಆಗಿರಲಿ, ಯಾವುದು ಕೂಡ ತಲೆಯಲ್ಲಿ ಇಟ್ಕೋಬೇಡಿ, ತೆಗೆದು ಬಿಸಾಡಿ ತಲೆಯಿಂದ. ಬೇಡ, ಇಲ್ದಿದ್ರೆ ಸಿನಿಮಾನೇ ನೋಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಮನೋರಂಜನಾತ್ಮಕ ಕ್ಷೇತ್ರ ಅಂದರೆ ಸಿನಿಮಾ ಮಾತ್ರ ಅಲ್ಲ ಇರುವುದು, ಅದೆಷ್ಟೋ ಇದೆ. ನಾವು ನಿಜ ಜೀವನದಲ್ಲಿ ಹೊರಗಡೆ ಬಂದು ನೋಡಿದರೆ ಮಾತ್ರವಷ್ಟೇ ನಮಗೆ ಗೊತ್ತಾಗುವುದು. ಎಷ್ಟೋ ಮನೋರಂಜನಾತ್ಮಕ ಕ್ಷೇತ್ರ ಇದೆ. ಆರೋಗ್ಯದ ಜೊತೆಗೆ ನಮಗೆ ಮನೋರಂಜನೆ ನೀಡುವಂಥ ಹಲವಾರು ಕ್ರೀಡೆಗಳಿವೆ. ಅದೇ ರೀತಿ ತುಂಬ ಇದೆ. ಅದೆಲ್ಲ ನಾವು ಈಗ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಎಲ್ಲೋ ಬಿಟ್ಟು ಯಾವುದೋ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಹಿಂದೆ ನಾವು ಓಡಾಡ್ತಾ ಇದ್ದೇವೆ ಅಷ್ಟೇ ಇಲ್ಲಿರುವುದು, ಬೇರೆ ಏನಿಲ್ಲ. ಈ ಮಾತು ಕೆಲವರಿಗೆ ಅತ್ಯಂತ ಕಹಿ ಎನಿಸಬಹುದು, ಆದರೆ ಇದೇ ಸತ್ಯ. ಇದರ ನಿಜವಾದ ಅರಿವು ಒಬ್ಬ ನಿಜವಾದ ಸಿನಿಮಾ ನಿರ್ದೇಶಕ ಇದ್ದಾನಲ್ಲ, ಅವನಿಗೆ ಗೊತ್ತಿರ್ತದೆ. ಅವರಿಗೆಲ್ಲ ಸತ್ಯ ಗೊತ್ತಿರ್ತದೆ. ಜನ ನೋಡಬೇಕು ಅಷ್ಟೇ ಅವರ ಉದ್ದೇಶ ಇರುವುದು. ಆ ಬಳಿಕ ಒಬ್ಬ ಸ್ಟಾರ್ಗೂ ಕೂಡ ಗೊತ್ತಿರ್ತದೆ, ನಾನು ನಿಜವಾಗಿ ಅವನೆಂಥವನು ಅಥವಾ ಸ್ಟಾರ್ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಅವರಲ್ಲಿ ಇರುವುದು ಹೃದಯ, ಕಣ್ಣು, ಕಿವಿ ಎಲ್ಲ ನಮ್ಮಷ್ಟೇ. ಅವರಿಗೂ ಕೂಡ ಅಷ್ಟೇ ಆಲೋಚನೆ ಮಾಡ್ತಾರೆ. ಅವರಿಗೆ ಗೊತ್ತಿರ್ತದೆ ನಾನು ಮಾಡಿದ್ದು ಆ್ಯಕ್ಟ್ ಅಂತ. ಆದರೆ ನೋಡುವ ಜನರಿಗೆ ಗೊತ್ತಿರುವುದಿಲ್ಲ ಅವ ಮಾಡಿದ್ದು ಆ್ಯಕ್ಟ್ ಅಂತ. ಅಷ್ಟೇ, ಅವನನ್ನು ಸತ್ಯ ಅಂತಲೇ ಭಾವಿಸ್ತಾರೆ. ಈಗಲೂ ಕೂಡ ಹಾಗೆಯೇ. ಈಗ ಸೋಷಿಯಲ್ ಮೀಡಿಯಾ ಬಂದು ಎಲ್ಲ ಹಾಳಾಗಿದೆ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾ ಬಂದು ಹಾಳಾಗಿರಬಹುದು ಇತ್ತೀಚಿನ ಯುವಜನತೆ, ಸಿನಿಮಾ ನೋಡುವುದು ಕಡಿಮೆ ಆಗಿರಬಹುದು, ಆದರೆ ಸಿನಿಮಾದ ತುಣುಕುಗಳಿದೆಯಲ್ಲ, ಒಂದೊಂದು ಸೀನ್, ಅದನ್ನು ಖಂಡಿತ ನೋಡ್ತಾರಲ್ಲ ಅವರು. ಅದು ನಿಜವಾಗಿ ಈ ಸಿನಿಮಾದ ಒಂದು ಕಟ್ ಸೀನ್ ಬರ್ತದೆ, ಅದು ಯಾವುದು ಒಳ್ಳೆಯ ದೃಶ್ಯಗಳು ಬರುವುದು ಬಹಳಷ್ಟು ಕಡಿಮೆ. ಒಂದು ಫೈಟಿಂಗ್ ಅಥವಾ ಯಾವುದಾದ್ರೂ ಒಂದು ಡೈಲಾಗ್ ಅಥವಾ ಇಂತಹದ್ದೇ ದೃಶ್ಯಗಳು, ಹಾಡು ಅಥವಾ ಯಾವುದೋ ಮರ ಸುತ್ತುವ ದೃಶ್ಯ, ಅಂತಹದೇ ಬರುವುದು. ಅಂತಹದನ್ನೇ ಅವರು ರೀಲ್ಸ್ ಮೂಲಕ ಕೂಡ ಅದನ್ನೇ ನೋಡುವುದು, ಅದೇ ಸ್ಟೈಲನ್ನು ನೋಡ್ತಾರೆ ಯುವಜನತೆ. ಮತ್ತೆ ಹಾಳಾಗದಿರ್ತಾರೆ. ಸಿನಿಮಾ ಎಲ್ಲದಕ್ಕೂ ಮೂಲ ಪ್ರೇರಣೆ ಅಂತಲೇ ಹೇಳ್ಬಹುದು. ಇತ್ತೀಚೆಗೆ ಭಾರತದಲ್ಲಿ ಈ ರೀತಿ ಜನಸಂಖ್ಯೆ ಇಷ್ಟಿದ್ರೂ ಕೂಡ ಸಿನಿಮಾ ನೋಡುವವರ ಸಂಖ್ಯೆಯಿಂದಾಗಿದೆ ಅತ್ಯಧಿಕ. ಈ ಡ್ರೆಸ್ ಸೆನ್ಸ್ ಆಗಿರಬಹುದು ಅಥವಾ ಕೆಲವೊಂದು ಹೋರಾಟಗಳು ಕೂಡ ಸಿನಿಮಾ ಪ್ರೇರಣೆ ಆಗಿರ್ತದೆ. ಅಂದರೆ ಸಿನಿಮಾ ಮತ್ತೆ ಸೀರಿಯಲ್ ಬಗ್ಗೆ ಕೂಡ ಅಷ್ಟೇ, ಅದು ಕೂಡ ಸಿನಿಮಾದಿಂದ ಪ್ರೇರಣೆಯಾಗಿಯೇ ಬಂದದ್ದು. ಸೀರಿಯಲ್ ಮನೆಯೊಡೆಯುವ ಅದೆಷ್ಟೋ ಸೀರಿಯಲ್ಗಳಿವೆ, ಅತ್ತೆ ಸೊಸೆಯರ ಮಧ್ಯೆ ತಂದಿಡುವುದು ಸೀರಿಯಲ್ಗಳು ಅದೆಷ್ಟೋ ಇದೆ. ಮಾವಂದಿರ ಮಧ್ಯೆ, ಅತ್ತೆ ಸೊಸೆಯಂದಿರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಕಲಹ ಮಾಡುವ ಮೂಲ ಕಾರಣ ಸೀರಿಯಲ್ಗಳು. ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ. ಇದನ್ನು ನಾನು ಮತ್ತೊಮ್ಮೆ ಏಕೆ ಹೇಳ್ತಾ ಇದ್ದಾನೆಂದ್ರೆ, ನೀವು ಅರ್ಥೈಸಿ ಅಂತ ಅಷ್ಟೇ, ಬೇರೆ ಇಲ್ಲ. ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ. ಪಾಶ್ಚಿಮಾತ್ಯ ಜನರಾಗಿರಬಹುದು ಇದನ್ನು ಕಂಡು ಹಿಡಿದಿರು, ಇಂಡಿಯಾದವರಲ್ಲ, ಐರೋಪ್ಯನ್ ದೇಶ ಕಂಡು ಹಿಡಿದದ್ದು ಇಂತಹ ಈ ಸೋಷಿಯಲ್ ಮೀಡಿಯಾ. ಇದು ಯಾವುದು ಜನರ ಒಳ್ಳೆಯದಕ್ಕಾಗಿ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈಗಿನ ಸಿಚುವೇಶನ್ನಲ್ಲಿ ಸೋಷಿಯಲ್ ಮೀಡಿಯಾಗಳು ಯೂಸ್ ಆಗ್ತಾ ಇರುವುದೇ ಕೆಟ್ಟದಕ್ಕೆ ಅಥವಾ ಜನರನ್ನು ನೆಗೆಟಿವ್ ಮಾಡಲಿಕ್ಕೆ. ಎಲ್ಲೋ ಒಂದೆರಡು ಕಡೆ ಜನರನ್ನು ಒಳ್ಳೇದು ಮಾಡಲಿಕ್ಕೆ ಯೂಸ್ ಆಗ್ತಾ ಇದೆಯೇ, ಆದರೂ ಕೂಡ ಅತಿ ಜಾಸ್ತಿಯಾಗಿ ಈ ಕೆಟ್ಟ ವಿಚಾರಣೆ ಸೋಷಿಯಲ್ ಮೀಡಿಯಾದಿಂದ ಪ್ರಚಾರ ಆಗ್ತಾ ಇದೆ. ಸ್ನೇಹಿತರೆ, ಬಹಳಷ್ಟು ಸಮಯದ ಬಳಿಕ ನಾನೊಂದು ಈ ಬೆಳಪು ಟೈಮ್ಸ್ ನನ್ನ ಈ ಚಾನೆಲ್ನಲ್ಲಿ ವಿಡಿಯೋಸ್ ಮಾಡಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಅತ್ಯಗತ್ಯ. ಅದೇ ರೀತಿ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ.
ಹೈಪ್ ಮಾಡಲಿಕ್ಕೆ ಅಲ್ಲಿ ಚಾನ್ಸ್ ಇದ್ದರೆ ಹೈಪ್ ಕೂಡ ಮಾಡಿ. ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾವ ರೀತಿ ಅಂತ. ನನ್ನ ಮಾತಲ್ಲಿ ಸ್ವಲ್ಪ ತಪ್ಪಿರಬಹುದು, ಭಾಷೆಯಲ್ಲಿ ಸ್ವಲ್ಪ ಎಡವುತ್ತಿರಬಹುದು. ಇದೆಲ್ಲವನ್ನು ಸಹಿಸಿಕೊಂಡು ವಿಡಿಯೋಸ್ ಕಂಪ್ಲೀಟ್ ವೀಕ್ಷಿಸಿದವರು ಯಾರಾದಿದ್ದರೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.